ಕಂಡಿದ್ದು ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ NDA ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೇಯವರು, ಅಲ್ಲಿಂದ BJPಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ, 2047ಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ. ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಿಗೆ ಇಟ್ಟಿರಲಿಲ್ಲ. ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ, ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು, ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು, BJPಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ನಿತೀಶ್ ಕುಮಾರ್ ಅವರು, ಪಾಸ್ವಾನ್ ಅವರು ಹಾಗೂ ಮಾಂಜಿಯವರು, ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅದರ ಪ್ರತಿಫಲ ಇವತ್ತು 200ರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ, ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿಡ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ. ಬಿಹಾರದ ಒಂದು ಬಡತನ, ಶಿಕ್ಷಣ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದೋ, ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾದ ನಂತರ ಮತ್ತು ಕಳೆದ 20 ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು NDA ಅಲಯನ್ಸ್ನ ಪಾರ್ಟ್ನರ್ನಲ್ಲಿ ಈ ದೇಶವನ್ನು, ಈ ಬಿಹಾರ ರಾಜ್ಯವನ್ನೇನು ಆಳಿದ್ದಾರೆ ಮುಖ್ಯಮಂತ್ರಿಗಳಾಗಿ. ಆ ಹಿನ್ನೆಲೆಯಲ್ಲಿ ಬಿಹಾರದ ಹಲವಾರು ರೀತಿಯ ಅಲ್ಲಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಸರಿಸ್ತಕ್ಕಂಥದ್ರಲ್ಲಿ ಈ ಚುನಾವಣಾ ಫಲಿತಾಂಶದಿಂದ ಪುನಃ ದೇಶದಲ್ಲಿ, ನಾಡಿನಲ್ಲಿ ಉತ್ತಮವಾದ ಆಡಳಿತ ನಡೆಸ್ತಕ್ಕಂಥ ನಾಯಕರ ಪರವಾದಂಥ ಒಂದು ತೀರ್ಮಾನಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಹಾರದ ಜನತೆ, ಮತದಾರರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ NDA ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಅವರ ಶ್ರಮಕ್ಕೆ. ನೀವು ಕೂಡ ಕರ್ನಾಟಕದಲ್ಲಿ ಮಿತ್ರ ಪಕ್ಷ BJPಗೆ ಇಬ್ಬರೂ ಸೇರ್ಕೊಂಡು ಮುಂದೆ ಹೇಗೆ ನೋಡ್ತೀರಿ ಇದನ್ನು? BJP ಈಗ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಬರ್ತದೆ, MLC ಚುನಾವಣೆ ಇದೆ, ಮುಂದೆ 28ರ ಚುನಾವಣೆ ಬರುತ್ತೆ. ಇದು ಯಾವ ಸಂದೇಶ ಅಂತ ನಿಮ್ಮ ಕರ್ನಾಟಕಕ್ಕೆ ಏನು ಸಂದೇಶ ಇದೆ? ಇವತ್ತಿನ ಬಿಹಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ. ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಕಾರಣ ರಾಜ್ಯದಲ್ಲಿ ಕಳೆದ 2.5 ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಕಳೆದ 2.5 ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ, ಜನತೆಯಲ್ಲಿ ನಿಜಕ್ಕೂ ಭ್ರಮನಿರಸದವರಾಗಿದ್ದಾರೆ. 136 ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಾದಂಥ ಸರ್ಕಾರ ತರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ, ಜನತೆಗೆ ದ್ರೋಹ ಮಾಡಿದ್ದಾರೆ. ಈ 2.5 ವರ್ಷದ ಅವರ ಆಡಳಿತ ನೋಡಿದಾಗ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ. ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ, ಇವತ್ತು 243 ಕ್ಷೇತ್ರಗಳಲ್ಲಿ 205 ಸ್ಥಾನವನ್ನು ಮುಂದೋಗಿರ್ತಕ್ಕಂಥದ್ದೇನಿದೆ, ಒಂದು ದಾಖಲೆ ನಿರ್ಮಾಣ ಆಗಿದೆ. ಆ ದಾಖಲೆಯನ್ನು BJP ಮತ್ತು JDS ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆಗಿದೆ ಅಂತ ಎಲ್ಲ ಸಿದ್ಧ ಆಗಿದೆ. ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತಚೋರಿಯನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಈ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದರು. ಹೀಗಾಗಿದ್ರೆ ಕರ್ನಾಟಕದಲ್ಲಿ 136 ಸ್ಥಾನ ಗೆದ್ರಲ್ಲ, ಆಗ ಮತಚೋರಿ ಆಗಿರಲಿಲ್ವ? ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ, ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ. ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ. ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು, ಎಲೆಕ್ಟ್ರಾನಿಕ್ ವೋಟಿಂಗ್ನ. ಆದರೆ ಇವತ್ತಿನವರೆಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ. ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಮಾಡ್ತಾ ಇದ್ದಾರೆ, ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ. ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದರ ಹೆಸರಲ್ಲಿ. ಅಂದರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ BJPಯ ಪಾರ್ಟಾಗಿ ಕೆಲಸ ಮಾಡಿದೆ ಅಂತ, ಅದಕ್ಕೆ ಅಭಿನಂದನೆ. ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ? ಯಾಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ 3 ದಿವಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು 136 ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂಥದ್ದೇನಿದೆ, 136 ಗೆದ್ದರು. ಹಾಗಿದ್ದರೆ ಅಲ್ಲಿ ಮತಚೋರಿ ಮಾಡಿದ್ರು, ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು 136 ಸೀಟ್ ಗೆದ್ದರು. ಆಗಿದ್ದರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು. ಇವತ್ತು ಬಹುಶಃ 2 ಸೀಟ್ ಅಂತ ತೋರಿಸ್ತಾ ಇದ್ದೀರಿ, ಇದರ ಸಾಯಂಕಾಲದಷ್ಟೊತ್ತಿಗೆ ಅದು 0 ಏನಾದರೂ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು.
ಕೇರೆ ಕರ್ನಾಟಕದಲ್ಲಿ ಹೇಳ್ತಾಯಿದ್ರು JDS 17 ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ, ಮುಂದಕ್ಕೆ 3-4 ಸ್ಥಾನಕ್ಕೂ ಬಂದುಬಿಡುತ್ತೆ ಅಂತ ಹೇಳ್ತಾಯಿದ್ರು. ಈ ದುರಂಕಾರದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಒಂದಕ್ಕೆ ಬಂದ್ರೆ ಇಲ್ಲ, ಅದಕ್ಕೆ ಸಾಯಂಕಾಲದಷ್ಟೊತ್ತಿಗೆ ಏನಾದರೂ ರೌಂಡ್ ಫಿಗರೇ ಬರೋಲ್ಲ. ಸರ್, ಬಿಹಾರ ಫಲಿತಾಂಶ 2028 ಕರ್ನಾಟಕದಲ್ಲೂ ಮರಿಕಳಿಸಬಹುದು ಅಂತ ಹೇಳಿದ್ರೆ, ಸೊ ಈ ಆಲ್ರೆಡಿ ಬೆಳಗ್ಗೆ ಚರ್ಚೆ ನಡೀತಾ ಇದೆ ಈ ವಿಚಾರ. ಆದ್ರೆ ಬಿಹಾರದಲ್ಲಿ ಇದ್ದಂತ ಒಂದು ಸಾಮ್ಯತೆ ಇಲ್ಲಿ ಬರಲ್ಲ ಅಂತ, ಹೊಂದಾಣಿಕೆ ಬರೋದು ಕಷ್ಟ. ಪಕ್ಷದ ಆಂತರಿಕ ವಿಚಾರ, ಕಿತ್ತಾಟ ಹಿಂಗಿದೆ. ಈಗ ನಮ್ಮ ಪಕ್ಷ ಸಂಪೂರ್ಣವಾಗಿ BJPಯ ಒಂದು ಮೈತ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. BJPನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ BJPಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ BJP ಹೈಕಮಾಂಡ್ಗಿದೆ. ಅದರಿಂದ BJPಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ, ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಇದೆ. ಈಗ ಇವತ್ತಿನ ಚುನಾವಣಾ ಫಲಿತಾಂಶ BJP ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ. ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಜನತೆಯ ಒಂದು ಸಮಸ್ಯೆಗಳು, ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೆ BJP ಮತ್ತು JDS ಒಟ್ಟಾರೆ ಒಂದು ಉತ್ತಮವಾದಂಥ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಷನ್ ಏನು ಇಟ್ಟುಕೊಂಡಿದ್ದಾರೆ, ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು ಕರ್ನಾಟಕದಲ್ಲಿ. ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಒಂದು ಉತ್ತಮವಾದಂಥ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ.